ಹಾಯ್ ನಮಸ್ತೆ ಎಲ್ರಿಗೂ. ನಾನಿವತ್ತು ಕ್ರೋಶಾ ಆರ್ಚಲ್ಲಿ ಡಿಫ್ರೆಂಟ್ ಆರ್ಚ್ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಅಂತ ಹೇಳ್ತಾ ಬನ್ನಿ ಹೇಗೆ ಹಾಕೋದು ಅಂತ ನೋಡೋಣ. ಮೊದಲಿಗೆ ಯಾವಾಗಲೂ ತೊಗೊಳಂಗೆ 6 ಎಳೆ ಥ್ರೆಡ್ ತೊಗೊಂಡಿದ್ದೀನಿ. ಸ್ಯಾರಿನ ಸೀದಾ ಹಾಕ್ಕೊಂಡಿದ್ದೀನಿ. ಬ್ಯಾಕ್ ಸೈಡು ಉಲ್ಟಾ ಇದೆ. ಈಗ ಬ್ಯಾಕ್ ಸೈಡ್ಗೆ 6 ಎಳೆ ಥ್ರೆಡ್ಡಲ್ಲಿ ನಾಟ್ ಹಾಕ್ಕೊಂಡು ಆ ನಾಟನ್ನ ಇಟ್ಟು ಹೀಗೆ ಕ್ರೋಶಾ ನೀಡಲಲ್ಲಿ ಆ ಥ್ರೆಡ್ನ ತಗೊಂಡು ಹಿಂದೆಯಿಂದ ಮುಂದಕ್ಕೆ ಈಗ ಲಾಕ್ ಮಾಡ್ಕೊಳ್ಳೋಣ. ಹೀಗೆ ಲಾಕ್ ಮಾಡಿಕೊಂಡು ಮತ್ತೆ ಈಗ 3 ಚೈನ್ ಹಾಕ್ಕೊತಾ ಇದ್ದೀನಿ. ಹೀಗೆ 3 ಚೈನ್ ಹಾಕ್ಕೊಂಡು ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ಮತ್ತೆ 3 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ನೋಡಿ ಲಾಕ್ ಮಾಡ್ಕೊಳ್ಳೋದು. ಮತ್ತೆ ಇದೇ ಥರ ಮತ್ತೆ 3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. 3 ಚೈನು 3 ಸಲ ಹಾಕ್ಕೊಂಡಿದ್ದೀನಿ. 3 ಸಲ ಹಾಕ್ಕೊಂಡು ಲಾಕ್ ಮಾಡಿಕೊಂಡು ಈಗ ಒಂದು ಬೀಡ್ಸ್ ಹಾಕೋಣ. ನಾನಿಲ್ಲಿ ಫ್ಲವರ್ ಬೀಡ್ ತೊಗೊತಾ ಇದ್ದೀನಿ. ನೋಡಿ ಈ ಥರ ಫ್ಲವರ್ ಬೀಡ್ ತೊಗೊಂಡಿದ್ದೀನಿ. ಹೀಗೆ ಹಾಕಿ ಲಾಕ್ ಮಾಡ್ಕೊಳ್ಳೋಣ. ಬೀಡನ್ನ ಒಂದ್ಸರಿ ಲಾಕ್ ಮಾಡಿ ಈಗ ಸ್ಯಾರಿಗೆ ಲಾಕ್ ಮಾಡೋಣ. ಈಗ ಮತ್ತೆ 3 ಚೈನ್ ಹಾಕ್ಕೊಳ್ಳೋಣ. ಈಗ 3 ಚೈನ್ ಹಾಕ್ಕೊಂಡು ಮತ್ತೆ ಸ್ಯಾರಿಗೆ ಎಲ್ಲಿ ಬರುತ್ತೋ ನೋಡಿ ಲಾಕ್ ಮಾಡ್ಕೊಳ್ಳೋಣ. ಈಗ ಮತ್ತೆ 3 ಚೈನು ಲಾಕು. ಮತ್ತು 3 ಚೈನು ಲಾಕು. ಸ್ಟಾರ್ಟಿಂಗಲ್ಲಿ ಮಾತ್ರ 3 ಚೈನು 3 ಸಲ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋದು. ಈಗ ಆಮೇಲೆ ಒಂದು ಬೀಡ್ ಹಾಕಾದ್ಮೇಲೆ 5 ಸಲ ಹಾಕ್ಕೊಂಡು ಚೈನ್ನ 3 ಚೈನ್ನ 5 ಸಲ ಹಾಕ್ಕೊಂಡು ಲಾಕ್ ಮಾಡ್ತಾ ಹೋಗಬೇಕು. ನೋಡಿ ಈಗ 5 ಸಲ ಹಾಕ್ಕೊಂಡಿದ್ದೀನಿ. 3 ಚೈನ್ನ 5 ಸಲ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. ಈ ಥರ ಸ್ಟಾರ್ಟಿಂಗಲ್ಲಿ ಎಂಡಲ್ಲಿ ಮಾತ್ರ 3 ಸಲ ಬರುತ್ತೆ. ಮಧ್ಯದಲ್ಲೆಲ್ಲ ನಾನು 5 ಸಲನೇ 3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಬೇಕು. ಈಗ ಒಂದು ಬೀಡ್ ಹಾಕ್ಕೊತಾ ಇದ್ದೀನಿ. ಮತ್ತು ಬೀಡನ್ನ ಒಂದು ಚೈನ್ ಹಾಕಿ ಲಾಕ್ ಮಾಡಿ ಸ್ಯಾರಿಗೆ ಲಾಕ್ ಮಾಡ್ಕೊತಿದ್ದೀನಿ. ಈಗ ಮತ್ತೆ 3 ಚೈನು ಲಾಕು. ಮತ್ತು 3 ಚೈನ್ ಲಾಕು. ಇದೇ ರೀತಿ ಸ್ಟಾರ್ಟಿಂಗಲ್ಲಿ ಮಾತ್ರ 3 ಚೈನು, ಫುಲ್ ಸ್ಯಾರಿ 3 ಚೈನು 5 ಸಲ ಹಾಕ್ಕೊಬೇಕು. ಇವಾಗ ನಾನು ಇದನ್ನ ಪೂರ್ತಿ ಡಿಸೈನ್ನ ಈ ಸ್ಟೆಪ್ಪಲ್ಲಿ ಮುಗಿಸಿ ಮತ್ತು ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ನೋಡಿ ನೆಕ್ಸ್ಟ್ ಸ್ಟೆಪ್ಪಿಗೆ ಹಾಗೆ ಸ್ಯಾರಿನ ಉಲ್ಟಾ ಮಾಡ್ಕೊಂಡಿದ್ದೀನಿ. ಆವಾಗಲೇ ಸ್ಯಾರಿನ ಸೀದಾ ಇಟ್ಕೊಂಡು ಹಾಕಿದ್ದೆ ಈ ಥರ. ಈಗ ಉಲ್ಟಾ ಮಾಡ್ಕೊತೀನಿ. ಹಾಗೆ ಥ್ರೆಡ್ನ ಕಂಟಿನ್ಯೂ ಮಾಡೋಣ. ಈಗ ಲಾಸ್ಟಿಗೂ 3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದೀವಲ್ಲ, 3 ಸಲ 3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದೀವಲ್ಲ, ಅದನ್ನ ಮತ್ತೆ 3 ಚೈನ್ ಹಾಕ್ಕೊಂಡು
3 ಚೈನ್ ಎಲ್ಲಿ ಲಾಕ್ ಮಾಡ್ಕೊಂಡಿದ್ದೀವೋ ಆ ಲಾಕಿಗೆ ಲಾಕ್ ಮಾಡಬೇಕು. ಹೀಗೆ ಲಾಕ್ ಮಾಡಿ ಮತ್ತೆ ಫಸ್ಟ್ ಸ್ಟೆಪ್ಪಿಂದು 3 ಚೈನ್ಗೆ ಮತ್ತೆ 3 ಚೈನ್ ಹಾಕ್ಬಿಟ್ಟು ಲಾಕ್ ಮಾಡ್ಕೊಳ್ಳೋದು. ಎಲ್ಲಿ ಲಾಕ್ ಮಾಡ್ಕೊಂಡಿದ್ವೋ ಅದೇ ಲಾಕಿಗೆ ಲಾಕ್ ಮಾಡ್ಕೊಬೇಕು. ಇದೇ ಥರ 3 ಚೈನು ಎಲ್ಲಿ ಹಾಕ್ಕೊಂಡಿದ್ವೋ ಅದೇ ಲಾಕಿಗೆ ಮತ್ತೆ 3 ಚೈನ್ ಹಾಕ್ಕೊಂಡು ಎರಡನೇ ಸ್ಟೆಪ್ಪಲ್ಲೂ ಲಾಕ್ ಮಾಡ್ಕೊಳ್ಳೋದು. ಈ ಬೀಡ್ಸ್ ಹಾಕ್ಕೊಂಡಿದ್ವಲ್ಲ ಫ್ಲವರ್ ಬೀಡ್ಸು, ಅಲ್ಲಿ ಮಾತ್ರ 5 ಚೈನ್ ಹಾಕ್ಕೊಬೇಕು. ಈಗ ನೋಡಿ 5 ಚೈನ್ ಹಾಕ್ಕೊಂಡಿದ್ದೀನಿ. ಈಗ ಫ್ಲವರ್ ಬೀಡ್ಸ್ ಹಾಕಿ ಲಾಕ್ ಮಾಡ್ಕೊಂಡಿದ್ವಲ್ಲ ಆ ಬೀಡ್ ಲಾಕಿಗೆ ಲಾಕ್ ಮಾಡ್ಕೊಬೇಕು. ಈ ಲಾಕಿಗೆ ಹೀಗೆ ಲಾಕ್ ಮಾಡ್ಕೊಳ್ಳೋದು. ನಾವು ಫಸ್ಟ್ ಸ್ಟೆಪ್ಪಲ್ಲಿ ಪೂರ್ತಿ ಸ್ಯಾರಿನೂ 3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದು. ಅದೇ ಥರ ಈಗ ಎರಡನೇ ಸ್ಟೆಪ್ಪಲ್ಲೂ ಎಲ್ಲ ಎಲ್ಲಿ 3 ಚೈನ್ ಲಾಕ್ ಮಾಡ್ಕೊಂಡಿದ್ದೀವೋ ಅಲ್ಲೆಲ್ಲ 3 ಚೈನೇ ಲಾಕ್ ಮಾಡ್ಕೊತಾ ಹೋಗೋದು. ಬೀಡ್ಸ್ ಹಾಕಿರತ್ತವು ಮಾತ್ರ 5 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋದು. ಆ ಲಾಕ್ ಒಳಗಡಿಕೆ ಲಾಕ್ ಮಾಡಬೇಕು. ಇವಾಗ 5 ಚೈನ್ ಹಾಕ್ಕೊಳ್ಳೋಣ. 5 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. 3 4 5 ಚೈನ್ ಆಯಿತು. ಈಗ ಬೀಡ್ ಎಲ್ಲಿ ಲಾಕ್ ಮಾಡಿದ್ದೀವೋ ಆ ಲಾಕಿಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಇದೇ ಥರ ಪೂರ್ತಿ ಡಿಸೈನು ಕೂಡ ಮಾಡ್ತಾ ಬರೋಣ. ಇವಾಗ 3ನೇ ಸ್ಟೆಪ್ ಡಿಸೈನ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಈಗ ಸ್ಯಾರಿನ ಉಲ್ಟಾ ಇಟ್ಕೊಂಡಿದ್ದೀನಿ. ಆವಾಗಲೇ 2ನೇ ಸ್ಟೆಪ್ಪಲ್ಲೂ ಉಲ್ಟಾ ಇಟ್ಕೊಂಡಿದ್ದೆ, ಫಸ್ಟ್ನೇ ಸ್ಟೆಪ್ಪಲ್ಲಿ ಸೀದಾ ಇಟ್ಕೊಂಡಿದ್ದೆ. ಈಗ ಉಲ್ಟಾ ತಗೊಂಡಿರೋದ್ರಿಂದ ಮತ್ತೆ ಇನ್ನೊಂದ್ಸಲಿ ಅದೇ 6 ಎಳೆ ಥ್ರೆಡ್ನ ಲಾಕ್ ಮಾಡಿಕೊಂಡು ಸ್ಯಾರಿ ಎಡ್ಜಿಗೆ ಈಗ 3 ಚೈನ್ ಲಾಕಿಗೆ ಫಸ್ಟ್ನೇ ಲಾಕಿಗೆ ಒಂದ್ಸಲಿ ಥ್ರೆಡ್ನ ಲಾಕ್ ಮಾಡಿಕೊಂಡು ಹೀಗೆ ಲಾಕ್ ಮಾಡಿಕೊಂಡು ಈಗ ಸಿಂಗಲ್ ಕ್ರೋಶ ಮಾಡ್ತಾ ಹೋಗೋಣ. ಚೈನಿಗೆ 3 ಚೈನ್ ಹಾಕ್ಬಿಟ್ಟು ಲಾಕ್ ಮಾಡ್ಕೊಂಡಿದ್ವಲ್ಲ, ಈ ಚೈನ್ ಒಳಗಡೆಯಿಂದ ಹೀಗೆ ಥ್ರೆಡ್ ತಗೊಂಡು ಲಾಕ್ ಮಾಡೋದು. ಚೈನ್ ಒಳಗಡೆಯಿಂದ ಥ್ರೆಡ್ ತಗೊಳ್ಳೋದು, 2 ಚೈನನ್ನು ಸೇರಿಸಿ ಈಗ ಲಾಕ್ ಮಾಡೋದು. ಚೈನ್ ಒಳಗಡೆಯಿಂದ ಥ್ರೆಡ್ ತಗೊಂಡು 2 ಚೈನಲ್ಲಿ ಸೇರಿಸಿ ಲಾಕ್ ಮಾಡೋದು. ಇದೇ ಥರ 3 ಸಲ ಲಾಕ್ ಮಾಡಿಕೊಂಡು 3 ಚೈನ್ ಹಾಕಿ ಲಾಕ್ ಮಾಡಿದ್ದಲ್ವ ನಾವು, ಅದಕ್ಕೆ 3 ಸಲ ಸಿಂಗಲ್ ಕ್ರೋಶ ಮಾಡಿಕೊಂಡು 3 ಚೈನ್ ಎಲ್ಲಿಗೆ ಲಾಕ್ ಮಾಡ್ಕೊಂಡಿದ್ವು 2ನೇ ಸ್ಟೆಪ್ಪಲ್ಲಿ ಅದಕ್ಕೆ ಲಾಕ್ ಮಾಡ್ಕೊಳ್ಳೋದು. ಮತ್ತು ಇದು ಹಾಗೇನೇ ಅದ್ರ ಪಕ್ಕದಲ್ಲೂ ಕೂಡ ಇದೇ ಥರ 3 ಚೈನ್ಗೆ 3 ಸಿಂಗಲ್ ಕ್ರೋಶ ಹಾಕ್ಕೊಂಡು ಲಾಕ್ ಮಾಡಿಕೊಂಡು 3 ಚೈನಿನ ಲಾಕ್ ಎಲ್ಲಿರುತ್ತೋ ನೋಡಿ ಇಲ್ಲಿ ಇದಕ್ಕೆ ಲಾಕ್ ಮಾಡ್ಕೊಳೋದು. ಇವಾಗ ಈ 3 ಚೈನ್ ಗ್ಯಾಪ್, ಇನ್ನೂ 3 ಚೈನ್ ಗ್ಯಾಪ್ ಆಯ್ತಲ್ಲ, ಇನ್ನೂ ಒಂದು ಅದರಲ್ಲಿ ಒಂದು ಸಲ ಈ ಥರ ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡಿಕೊಂಡು ಮತ್ತು ಈ 5 ಚೈನ್ಗೆ ಡಬಲ್ ಕ್ರೋಶ ಮಾಡೋದು. ಹೀಗೆ ಕ್ರೋಶ ನೀಡಲ್ ಮೇಲೆ ಒಂದ್ಸಲಿ ದಾರ ಸುತ್ತಿ ಈ 5 ಚೈನ್ ಆಯ್ತಲ್ಲ, ಈ 5 ಚೈನ್ ಒಳಗಡೆಯಿಂದ ಒಂದ್ಸಲಿ ದಾರ ತೊಗೊಂಬಂದು 2ರಲ್ಲಿ ಒಂದ್ಸಲಿ ಇನ್ನೆರಡರಲ್ಲಿ ಒಂದ್ಸರಿ
ಡಬಲ್ ಕ್ರೋಶ ಮಾಡ್ತಾ ಹೋಗೋದು. ಎರಡರಲ್ಲಿ ಒಂದ್ಸಲಿ, ಇನ್ನೆರಡರಲ್ಲಿ ಒಂದ್ಸಲಿ ಕ್ರೋಶ ನೀಡಲ್ ಮೇಲೆ ಥ್ರೆಡ್ ಸುತ್ತಿ ಹೀಗೆ ತಗೊಂಬಂದು ಎರಡರಲ್ಲಿ ಒಂದ್ಸಲಿ, ಇನ್ನೆರಡರಲ್ಲಿ ಒಂದ್ಸಲಿ ಇದೇ ಥರ ಆರ್ಚ್ ಬರೋವರೆಗೂ 12 ಕಂಬಗಳು ಬರುತ್ತೆ. 12 ಡಬಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೊಬೇಕು. ನೋಡಿ ನಾನಿಲ್ಲಿ 12 ಡಬಲ್ ಕ್ರೋಶಗಳು ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಮತ್ತೆ ಪಕ್ಕದಲ್ಲಿ 3 ಚೈನ್ ಇರುತ್ತಲ್ಲ, ಆ ಚೈನ್ ಒಳಗಡೆ ಲಾಕ್ ಮಾಡ್ಕೊಬೇಕು. ಚೈನ್ ಲಾಕಿಗೆ ಲಾಕ್ ಮಾಡಬಾರ್ದು, ಚೈನ್ ಒಳಗಡೆ ಲಾಕ್ ಮಾಡ್ಕೊಬೇಕು. ಈ ಥರ ಮಾಡಿಕೊಂಡು ಈಗ ಚೈನ್ ಲಾಕಿಗೆ ಒಂದ್ಸಲಿ ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡಿಕೊಂಡು ಹೀಗೆ ಲಾಕ್ ಮಾಡಿಕೊಂಡು ಈಗ ಈ ಥರ ಸಿಂಗಲ್ ಕ್ರೋಶ ಮಾಡ್ತಾ ಹೋಗೋದು. ಇನ್ನೆರಡು ಚೈನ್ಗೂ ಸಿಂಗಲ್ ಕ್ರೋಶ ಮಾಡಿಕೊಂಡು 3 ಸಲ ಸಿಂಗಲ್ ಕ್ರೋಶ ಮಾಡಿಕೊಂಡು ಈಗ 3ನೇ ಚೈನಿಂದ ಡಬಲ್ ಕ್ರೋಶ ಸ್ಟಾರ್ಟ್ ಮಾಡಬೇಕು. ಆರ್ಚ್ ಡಿಸೈನ್ಗೆ ಮತ್ತು ಡಬಲ್ ಕ್ರೋಶ ಮಾಡ್ಕೊತಾ ಬರ್ತೀನಿ. ನೋಡಿ ಈ ಥರ ಡಿಸೈನ್ ಹಾಕೋದು ತೋರಿಸ್ಕೊಡ್ತೀನಿ. 4ನೇ ಸ್ಟೆಪ್ ಇದು. ಈಗ ನೋಡಿ ಸ್ಟಾರ್ಟಿಂಗಲ್ಲಿ 3 ಚೈನ್ ಹಾಕ್ಕೊಂಡು ಅದಕ್ಕೆ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ವಲ್ಲ, ಆ ಸಿಂಗಲ್ ಕ್ರೋಶಕ್ಕೆ ಹೋಲ್ಗಳು ಕಾಣಿಸ್ತಾ ಇರುತ್ತೆ. ಈ ಥರ ನೋಡಿ ಅದರೊಳಗಡೆಯಿಂದ ಥ್ರೆಡ್ ತೊಗೊಂಬಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋದು. ಮೂರು ಚೈನ್ಗೂ 3 ಸಲ ಸಿಂಗಲ್ ಕ್ರೋಶ ಮಾಡಿಕೊಂಡು ಆಮೇಲೆ ಇಲ್ಲಿ ಲಾಕ್ ಐತಲ್ಲ, ಈ ಲಾಕಲ್ಲಿ ಒಂದ್ಸಲಿ ಸಿಂಗಲ್ ಕ್ರೋಶನೇ ಮಾಡಿಕೊಂಡು ಮತ್ತು ಆರ್ಚ್ ಪಕ್ಕದಲ್ಲಿ 3 ಚೈನ್ ಇತ್ತಲ್ಲ, ಅದಕ್ಕೆ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ವಲ್ಲ, ಅದಕ್ಕೆ ಫಸ್ಟ್ನೇ ಹೋಲಿಗೆ ಮಾತ್ರನೇ ಸಿಂಗಲ್ ಕ್ರೋಶ ಮಾಡ್ಕೊಬೇಕು. ಇನ್ನು ಮಿಕ್ಕಿದೆಲ್ಲ ಹಾಗೆ ಇರಬೇಕು ಆರ್ಚ್ ಪಕ್ಕದಲ್ಲಿ. ಈಗ ತ್ರಿಬಲ್ ಕ್ರೋಶ ಮಾಡ್ಕೊಳ್ಳೋಣ ಡೈರೆಕ್ಟು ಆರ್ಚಿಗೆ. ನೋಡಿ ಆರ್ಚ್ದು ಫಸ್ಟ್ನೇ ಹೋಲ್ ಇದೆಯಲ್ವಾ, ಇದರಲ್ಲಿ ಹೀಗೆ ದಾರ ತೊಗೊಂಬಂದು 2 ಥ್ರೆಡ್ ಒಂದ್ಸಲಿ, ಇನ್ನೆರಡು ಥ್ರೆಡ್ ಒಂದ್ಸಲಿ, ಇನ್ನೆರಡು ಥ್ರೆಡ್ ಒಂದ್ಸಲಿ, 3 ಸಲ ಥ್ರೆಡ್ ತೆಗಿಬೇಕು. ಮತ್ತು ಒಂದು ಚೈನ್ ಹಾಕ್ಕೊಂಡು ಈಗ ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. 5 ಸಲ ಡಬಲ್ ಕ್ರೋಶ ಮಾಡ್ಕೊಬೇಕು, ಆದರೆ ಥ್ರೆಡ್ ತೆಗಿಬಾರ್ದು. ಈ ಥರ ಸೂಜಿ ಮೇಲೆ ದಾರ ಸುತ್ತಿ ಹೀಗೆ ಕೆಳಗಡೆಯಿಂದನೂ ಕೂಡ ದಾರ ತೊಗೊಂಬಂದು ಮತ್ತೆ ಸೂಜಿ ಮೇಲೆ ದಾರ ಸುತ್ತಿ ಕೆಳಗಡೆಯಿಂದ ಕೂಡ ದಾರ ತೊಗೊಂಬರ್ಬೇಕು. ಈ ಥರ 5 ಸಲ ಮಾಡಿ ಇಷ್ಟು ಥ್ರೆಡ್ಡನ್ನು ಸೇರಿಸಿ ಒಂದ್ಸಲ ತೆಗಿಬೇಕು. ಒಂದೇ ಒಂದು ಥ್ರೆಡ್ ಮಾತ್ರ ಬಿಟ್ಕೊಂಡು, ಅಂದರೆ ನೋಡಿ ಇಷ್ಟು ಹೀಗೆ ಬಿಟ್ಕೊಂಡು ಥ್ರೆಡ್ ತೆಗಿಬೇಕು ಅಲ್ಲಿಗೆ ಮಾತ್ರ. ಈಗ ಲಾಕ್ ಮಾಡ್ಕೊಳೋದು ಈ ಥರ. ಈಗ ಲಾಕ್ ಮಾಡ್ಕೊಂಡಿದ್ದ ಥ್ರೆಡ್ಡಿಗೆ, ಈ ಥ್ರೆಡ್ಡಿಗೆ ಒಂದು ಬೀಡ್ ಹಾಕ್ಕೊತಿದ್ದೀನಿ. ಈಗ ಹಾಕ್ಕೊಂಡು ಲಾಕ್ ಮಾಡಿಕೊಂಡು
ಮತ್ತು 2 ಸಲ ಕ್ರೋಶ ನೀಡಲ್ ಮೇಲೆ ಥ್ರೆಡ್ ಸುತ್ತಕೊಂಡು 1 2 ಹೋಲ್ ಬಿಟ್ಟು ಮತ್ತೆ 3ನೇ ಹೋಲಿಗೆ ಆರ್ಚ್ ಮೇಲೆ 3ನೇ ಹೋಲಿಗೆ ತ್ರಿಬಲ್ ಕ್ರೋಶ ಮಾಡ್ಕೊಬೇಕು. ಆ ಹೋಲಿಂದ ಥ್ರೆಡ್ ತಗೊಂಡು 2ರಿಂದ 1 ಇನ್ನೆರಡರಿಂದ 1 ಇನ್ನೆರಡರಿಂದ 1 ಈ ಥರ ಕಂಬ ಮಾಡ್ಕೊಬೇಕು. ಈಗ ಒಂದು ಚೈನ್ ಹಾಕ್ಕೊಂಡು ಈಗ ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. 5 ಡಬಲ್ ಕ್ರೋಶನ 1 2 3 4 5 ಸಲ ಹಿಂಗೆ ಡಬಲ್ ಕ್ರೋಶ ಮಾಡ್ತಾ ಹೋಗಬೇಕು. ಮಾಡಿಕೊಂಡು ಈಗ ನೋಡಿ ಒಂದು ಥ್ರೆಡ್ಡು ಆವಾಗಲೇ ಸ್ಟಾರ್ಟಿಂಗಲ್ಲಿ ಇಟ್ಕೊಂಡಿದ್ವಲ್ಲ ಥ್ರೆಡ್ಡು ಅದನ್ನು ಮಾತ್ರ ಬಿಟ್ಟು ಇನ್ನು ಮಿಕ್ಕಿದ ಥ್ರೆಡ್ಡಲ್ಲೆಲ್ಲ ಥ್ರೆಡ್ ತೆಗಿಬೇಕು. ಈಗ ಒಂದು ಬೀಡ್ ಹಾಕ್ಕೊಂಡು ಈಗ ಲಾಕ್ ಮಾಡ್ಕೊಳ್ಳೋಣ. ಈಗ ಲಾಕ್ ಮಾಡಿಕೊಂಡು ಮತ್ತೆ 2 ಸಲ ಕ್ರೋಶ ನೀಡಲ್ ಮೇಲೆ ಥ್ರೆಡ್ ಸುತ್ತಿ 2 ಹೋಲ್ ಬಿಟ್ಟು 3ನೇ ಹೋಲಿಗೆ ಮತ್ತೆ ತ್ರಿಬಲ್ ಕ್ರೋಶ ಮಾಡಿಕೊಂಡು ಈಗ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಅದೇ ರೀತಿ 5 ಸಲ ಡಬಲ್ ಕ್ರೋಶಗೆ ಥ್ರೆಡ್ ತಗೊಂಡು 1 ಸಲ ಲಾಕ್ ಮಾಡ್ಕೊಬೇಕು. 5 ಸಲ ಥ್ರೆಡ್ ತಗೊಂಡಾದಮೇಲೆ 5 ಥ್ರೆಡಲ್ಲೂ 1 ಸಲ ಲಾಕ್ ಮಾಡ್ಕೊಳ್ಳೋದು. ಅದು ಲೂಸಾಗಿ ತಗೊಬೇಕು ಥ್ರೆಡ್ಡು. ಇವು ಟೈಟಾಗಿ ಹಿಡ್ಕೊಂಡು ಥ್ರೆಡ್ನ ತೆಗೆದ್ರೆ ಥ್ರೆಡ್ ಬರೋದಿಲ್ಲ. ಅದು ಹೀಗೆ ಲೂಸಾಗಿ ಹಿಡ್ಕೊಂಡು ಈ ಥರ ಥ್ರೆಡ್ ತಗೊಬೇಕು. ತಗೊಂಡು ಹೀಗೆ ಲಾಕ್ ಮಾಡಿಕೊಂಡು ಈಗ ಒಂದು ಬೀಡ್ ಹಾಕ್ಕೊಳ್ಳೋಣ. ಇದನ್ನ ಕನ್ಫ್ಯೂಸ್ ಮಾಡ್ಕೊಬೇಡಿ. ಡಿಸೈನು ಒಂದು ಸಲ ಹಾಕಿದ್ರೆ ಸಾಕು, 1 ಸಲ 2 ಸಲ ಹಾಕಿದ್ರೆ ಈಸಿಯಾಗಿ ಬರುತ್ತೆ. ಟ್ರೈ ಮಾಡಿ ನೋಡಿ. ಈಗ ಮತ್ತೆ ತ್ರಿಬಲ್ ಕ್ರೋಶ ಮಾಡಿಕೊಂಡು ಒಂದು ಚೈನ್ ಹಾಕ್ಕೊಂಡು ಈಗ 5 ಡಬಲ್ ಕ್ರೋಶ ಮಾಡಿ ಈ ಥರ 5 ಡಬಲ್ ಕ್ರೋಶ ಮಾಡಿ ಲೂಸಾಗಿ ಮಾಡ್ಕೊಳ್ಳಿ. ಥ್ರೆಡ್ನ ಟೈಟಾಗಿ ಫೋರ್ಸಾಗಿ ಎಳೆದ್ರೆ ಆಮೇಲೆ ನೀವು 5 ಡಬಲ್ ಕ್ರೋಶದಲ್ಲಿ ಥ್ರೆಡ್ ತೆಗಿಯೋಕ್ಕಾಗೋದಿಲ್ಲ. ಲೂಸಾಗಿ ಹಿಂಗೆ ಲೂಸಾಗಿ ಮಾಡಿಕೊಂಡ್ರೆ ನೋಡಿ ಹೀಗೆ ಮಾಡಿ ಈಸಿಯಾಗಿ ಥ್ರೆಡ್ ತೆಗಿಬೋದು. ಇವಾಗ ಒಂದು ಬೀಡ್ ಹಾಕ್ಕೊಂಡು ಇದೇ ಥರ ಇನ್ನೊಂದು ಕಂಬ ಹಾಕ್ಕೊಳ್ಳೋಣ. ಒಟ್ಟು ಈ ಡಿಸೈನ್ಗೆ 5 ಕಂಬಗಳು ಹಾಕ್ಕೊಬೇಕು. ಆರ್ಚಲ್ಲಿ ಮೇಲೆ 2 ಹೋಲ್ ಬಿಟ್ಟು 3ನೇ ಹೋಲಿಗೆ ಇದು ಮಾಡ್ತಾ ಬಂದರೆ 5 ಕಂಬ ಹಿಡಿಸುತ್ತೆ. ಈಗ ಆಯಿತು. ಈಗ ಲಾಕ್ ಮಾಡ್ಕೊಳ್ಳೋಣ. ಫಸ್ಟ್ನೇದು ಚೈನ್ ಇರುತ್ತಲ್ಲ 3 ಚೈನ್ದು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ವಲ್ಲ, ಲಾಸ್ಟ್ ಒಂದು ಸಿಂಗಲ್ ಕ್ರೋಶಕ್ಕೆ ಲಾಕ್ ಮಾಡ್ಕೊಬೇಕು. ಆ 3 ಸಿಂಗಲ್ ಕ್ರೋಶದಲ್ಲಿ ಆ ಚೈನಲ್ಲಿ 3 ಸಿಂಗಲ್ ಕ್ರೋಶದಲ್ಲಿ ಲಾಸ್ಟ್ ಒಂದು ಸಿಂಗಲ್ ಕ್ರೋಶಕ್ಕೆ ಲಾಕ್ ಮಾಡಿಕೊಂಡು ಅದು ಲಾಕ್ ಮಾಡ್ಕೊಂಡಿದ್ವಲ್ಲ ಚೈನು, ಆ ಚೈನಿಗೆ ಮತ್ತೆ ಲಾಕ್ ಮಾಡಿಕೊಂಡು ಈಗ ಸಿಂಗಲ್ ಕ್ರೋಶ ಹಾಕ್ತಾ ಹೋಗಬೇಕು. ಹೀಗೆ 3 ಸಿಂಗಲ್ ಕ್ರೋಶ ಮಾಡಿಕೊಂಡು ಈಗ ಮತ್ತು ಪಕ್ಕದ 3 ಚೈನ್ದು 1 ಸಿಂಗಲ್ ಕ್ರೋಶ ಮಾಡಿಕೊಂಡು ಕಂಟಿನ್ಯೂ ಮಾಡ್ತಾ ಹೋಗೋಣ ಡಿಸೈನ್ನ.
ಫೈನಲಲ್ಲಿ ಹೀಗೆ ಗಂಟು ಹಾಕ್ಕೊಂಡು ನೋಡಿ ಈ ಥರ ಬರುತ್ತೆ. ಫೈನಲ್ ಲುಕ್ಕು ಹೀಗೆ ಬರುತ್ತೆ. ಇದೇ ಥರ ಹೊಸ ಹೊಸ ಡಿಸೈನ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.